Hello my dear children, I welcome you all for today's class. Dear children, last class alli ನಾವು exercise 1.3 ನಲ್ಲಿ question number 10, 11, 12 ಈ ಮೂರನ್ನು ಡಿಸ್ಕಸ್ ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ ಅಲ್ವೇನ್ರೋ. ಮತ್ತೆ ಕ್ವೆಶನ್ ನಂಬರ್ 13, 14 ನೀವು ಹೋಮ್ವರ್ಕ್ ಅಲ್ಲಿ ಸಾಲ್ವ್ ಮಾಡಿದ್ರಿ. ಸೊ ನಿಮ್ಗದೆಲ್ಲ ಅರ್ಥ ಆಗಿದೆ ಅಲ್ವೇನ್ರೋ. ಓಕೆ, ಸೊ ಅದೇ ಎಕ್ಸಸೈಸ್ನ ಕಂಟಿನ್ಯೂ ಮಾಡೋಣ ಮಕ್ಕಳೇ. ಸೊ ಲೆಟ್ ಅಸ್ ಸಾಲ್ವ್ ದ 15th ಕ್ವೆಶನ್. Now, the question is, a contract on construction job specifies a penalty for delay of completion beyond a certain date as follows. Rupees 200 for the first day, rupees 250 for the second day, rupees 300 for the third day, etc. The penalty for each succeeding day being rupees 50 more than for the preceding day. How much money the contractor has to pay as penalty if he has delayed the work by 30 days? ಓಕೆ, ಸೊ ಕ್ವೆಶನ್ ನೋಡಿ ಮಕ್ಕಳೇ, ಲೆಂತಿ ಆಗಿದೆ ಅಂತ ನೀವು ಎಷ್ಟು ದೊಡ್ಡದಾಗಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ. ತುಂಬ ಸಿಂಪಲ್ ಆಗಿದೆ. ಸೊ ಕ್ವೆಶನ್ ಇಷ್ಟೇನೆ, ಅರ್ಥ ಆಯ್ತೇನ್ರೋ? ಕ್ವೆಶನ್ ಅರ್ಥ ನೋಡಿ. ಎ ಕಾಂಟ್ರಾಕ್ಟ್ ಆನ್ ಕನ್ಸ್ಟ್ರಕ್ಷನ್ ಜಾಬ್ ಸ್ಪೆಸಿಫೈಸ್ ಎ ಪೆನಾಲ್ಟಿ ಫಾರ್ ಡಿಲೇ ಆಫ್ ಕಂಪ್ಲೀಷನ್ ಬಿಯಾಂಡ್ ಅ ಸರ್ಟನ್ ಡೇಟ್ ಆಸ್ ಫಾಲೋಸ್. ನೋಡಿ, ಒಂದು ಕಾಂಟ್ರಾಕ್ಟ್ ಇರುತ್ತೆ, ಒಂದು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟು. ಆ ಕಾಂಟ್ರಾಕ್ಟನ್ನ ಪರ್ಟಿಕ್ಯುಲರ್ ಡೇಟ್ ಒಳಗಡೆ ಮುಗಿಸ್ಬೇಕು ಅಂತ ಇರುತ್ತೆ. ಸಪೋಸ್ ಏನಾದ್ರು ಅವ್ರು ಕೊಟ್ಟಿರೋ ಡೇಟ್ಗಿಂತ ಜಾಸ್ತಿ ಟೈಮ್ ತಗೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಪೆನಾಲ್ಟಿನ ಅವರು ಏನು ಮಾಡ್ತಾರೆ, ಹಾಕ್ತಾರೆ ಅಲ್ವೇನ್ರೋ. ಸೊ ಆ ಪೆನಾಲ್ಟಿ ಹೆಂಗಿರುತ್ತಪ್ಪ ಅಂದರೆ, 1 ಡೇ ಲೇಟ್ ಆದರೆ 200, 1 ಡೇನೂ ಆಗಿ ಸೆಕೆಂಡ್ ಡೇನೂ ಲೇಟ್ ಆದರೆ ಅದಕ್ಕೊಂದು 50 ರೂಪೀಸ್ ಜಾಸ್ತಿ, 250. ಥರ್ಡ್ ಡೇಗೆ ಏನಾದ್ರು ಅವ್ರು ಕಂಪ್ಲೀಷನ್ ಆಗಿಲ್ಲ ಅಂತಂದರೆ ಸೊ ಸೆಕೆಂಡ್ ಡೇಗಿಂತ 50 ರೂಪೀಸ್ ಜಾಸ್ತಿ, 300. ಇದೇ ಥರ ಅವರು ಪೆನಾಲ್ಟಿನ ರೈಸ್ ಮಾಡ್ಕೋತಾ ಹೋಗಿರ್ತಾರೆ. ಸೊ ಏನಾಗುತ್ತಂತಂದರೆ, ಸೊ ಪೆನಾಲ್ಟಿ ಏನಾಗಿರುತ್ತೆ, ಪ್ರತಿದಿನ ಹಿಂದಿನ ದಿನಕ್ಕಿಂತ 50 ರೂಪಾಯಿ ಜಾಸ್ತಿ ಇರುತ್ತೆ. ಹಾಗಾದರೆ ಆ ಕಾಂಟ್ರಾಕ್ಟರು ಆ ಒಂದು ಕಾಂಟ್ರಾಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ 30 ಡೇಸ್ ತೊಗೊಂಡ್ರೆ ಅವನು ಒಟ್ಟು 30 ಡೇಸ್ಗೆ ಎಷ್ಟು ಪೆನಾಲ್ಟಿನ ಪೇ ಮಾಡಬೇಕು ಅನ್ನೋದೇ ನಾವು ಕಂಡುಹಿಡಿಬೇಕಾಗಿರೋದು. ಅರ್ಥ ಆಯ್ತಾ ಕ್ವೆಶನು? ತುಂಬ ಸಿಂಪಲ್ ಆಗಿದೆ ನೋಡಿ. ಈ ಕ್ವೆಶನ್ ಇದೆಯಲ್ಲ, ಈ ಕ್ವೆಶನ್ ಅಷ್ಟುದ್ದನೂ ಇಲ್ಲ ಆನ್ಸರು, ತುಂಬ ಸಿಂಪಲ್ಲು. ಸಾಲ್ವ್ ಮಾಡೋಣವಾ? ಫೈನ್. ಸೊ ಮೊದಲು ಗಿವನ್ ಬರ್ಕೊಂಡ್ಬಿಡೋಣ. ನೋಡಿ, ಪೆನಾಲ್ಟಿ ಎಲ್ಲಿಂದ ಶುರು ಆಗುತ್ತೆ, 200 ರೂಪೀಸಿಂದ ಶುರು ಆಗುತ್ತೆ. ಹಾಗಾಗಿ ಎ ಈಸ್ ಈಕ್ವಲ್ ಟು ರೂಪೀಸ್ 200, ಯಾಕೆಂದರೆ ಇದು ಸ್ಟಾರ್ಟಿಂಗ್ ಅಮೌಂಟು ಅಲ್ವೇನ್ರೋ ಮಕ್ಕಳೇ. ಸೊ ಇದನ್ನು ನಾವು ಎ ಅಂತ ಕನ್ಸಿಡರ್ ಮಾಡೋಣ. ಪ್ರತಿದಿನ ಕಾನ್ಸ್ಟೆಂಟ್ ರೇಟು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಎಷ್ಟ್ರೋ? ಎಸ್, ಇಟ್ ಈಸ್ 50. ದೇರ್ಫೋರ್ ದ ಕಾಮನ್ ಡಿಫ್ರೆನ್ಸ್ ಇಸ್ ರೂಪೀಸ್ 50. ಆ ಕಾಂಟ್ರಾಕ್ಟರು ಎಷ್ಟು ದಿನ ಡಿಲೇ ಮಾಡ್ತಾನ್ರೋ? ಸೊ 30 ಡೇಸ್ ಡಿಲೇ ಮಾಡ್ತಾನೆ. ಹಾಗಾದರೆ ಎನ್ ಈಸ್ ಈಕ್ವಲ್ ಟು 30. ಎಷ್ಟು ಈಸಿ ಅಲ್ವೇನ್ರೋ? ಮತ್ತು ನಾವೇನು ಕಂಡುಹಿಡಿಬೇಕು, 30 ಡೇಸ್ಗೆ ಒಟ್ಟು ಅವನು ಎಷ್ಟು ಅಮೌಂಟ್ನ ಪೇ ಮಾಡಬೇಕು ಅನ್ನೋದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಹಾಗಾದರೆ ಎಸ್ 30 ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಅಷ್ಟೇ ಅಲ್ವೇನ್ರೋ. ನೋಡಿ, ಎ ಇದೆ, ಎನ್ ಇದೆ, ಡಿ ಇದೆ. ಸೊ ಈ ಮೂರು ಇದ್ದಾಗ ನಾವು ಎಸ್ ಎನ್ ಫಾರ್ಮುಲಾನ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. Is it right, children? Yes. So let us substitute all the given now. N is equal to 30 divided by 2 into 2. A means it is 200 plus N is 30 minus 1, D is 50. ಸರಿಗಿದೆಯಾ? ಓಕೆ, ಸೊ ಸಿಂಪ್ಲಿಫೈ ಮಾಡೋಣ. 2 1s are 2 15s are. So now it is 15 into 2 into 200, it is 400. Is it right, children? Yes. Plus 30 minus 1 is 29 into 50. Okay. So 15 into 400 plus, let us multiply 29 into 50. So 29 5s are, which is 145. Right, children?
one zero will be carried. That means 29 into 50 is 1450, right? So let us add these two, and this becomes 400 plus 1450 is 1850. Now we have a product. Yes, 30 is equal to 1850 into 15. Okay, multiply ಮಾಡೋಣ ಇದನ್ನ. 5 into 0, 0. 5 5s are 25. 2 carry. 5 8s are 40. 40 plus 2, 42. 4 carry. 5 1s are 5. 5 plus 4, 9. So 1 into 0, 0. 1 into 5, 5. 1 into 8, 8. 1 1s are 1. Okay, let us add these two. 0, 5, 2 plus 5 is 7. So 9 plus 8 is 17. 1 carry. So 1 plus 1 is 2. Right, children? Therefore, yes, 30 is equal to 27,750. Is it right, children? So ಹಾಗಾದ್ರೆ ಆ ಕಾಂಟ್ರಾಕ್ಟರು ಅವನ ಕಾಂಟ್ರಾಕ್ಟ್ನ 30 days ಡಿಲೇ ಮಾಡಿದ್ದಕ್ಕೆ ಅವನು ಎಷ್ಟು ಪೆನಾಲ್ಟಿನ ಪೇ ಮಾಡಬೇಕು? 27,750 rupeesನ ಪೇ ಮಾಡಬೇಕು. ಹೌದಲ್ವಾ? Therefore, the contractor has to pay rupees 27,750 as penalty for delayed the work by 30 days. ಇಷ್ಟೇ. ಅರ್ಥ ಆಯ್ತೇನ್ರೋ? ನೋಡಿ, ಅವನು 30 days ಡಿಲೇ ಮಾಡಿದ್ದಕ್ಕೆ 27,750 rupeesನ ಪೆನಾಲ್ಟಿ ಆಗಿ ಪೇ ಮಾಡಬೇಕಾಯಿತು. ಸೊ ಇಸ್ ಇಟ್ ಕ್ಲಿಯರ್, ಚಿಲ್ಡ್ರನ್? Okay, let's solve the next question. Okay, your 16th question is: a sum of rupees 700 is to be used to give 7 cash prizes to students of a school for their overall academic performance. If each prize is rupees 20 less than its preceding prize, find the value of each of the prizes. ಅರ್ಥ ಆಯ್ತೇನ್ರೋ ಕ್ವೆಶನು? ನೋಡಿ, ಸೊ ಒಂದು ಸಮ್ ಆಫ್ ಅಮೌಂಟ್ ಇರುತ್ತೆ ವಿಚ್ ಇಸ್ rupees 700. ಸೊ 700 rupeesನ ಒಂದು ಸ್ಕೂಲಲ್ಲಿ ಓವರ್ ಆಲ್ ಇಯರಲ್ಲಿ, ಅಕಾಡೆಮಿಕ್ ಇಯರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದ್ರ ಬೇಸ್ಡ್ ಮೇಲೆ ಪ್ರೈಸಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, ಲೈಕ್ ದಟ್. ಓಕೆನಾ? ಸೊ ಅದರಲ್ಲಿ ಒಂದು ಕಂಡೀಷನ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಸೊ ಫಸ್ಟ್ ಪ್ರೈಸ್ಗಿಂತ ನೆಕ್ಸ್ಟ್ ಸೆಕೆಂಡ್ ಪ್ರೈಸು, ಸೆಕೆಂಡ್ ಪ್ರೈಸ್ಗಿಂತ ಥರ್ಡ್ ಪ್ರೈಸು, ಥರ್ಡ್ ಪ್ರೈಸ್ಗಿಂತ ಫೋರ್ತ್ ಪ್ರೈಸು ಎವ್ರಿ ಟೈಮು 20 rupees ಕಡಿಮೆ ಕೊಡಬೇಕಂತೆ ಅಲ್ವಾ? ಲೆಸ್ ಆಗ್ತಾ ಬರುತ್ತಂತೆ. ಸೊ ಎಷ್ಟು ಪ್ರೈಸಸ್ ಕೊಡಬೇಕು ಅಂದ್ಕೊಂಡಿದ್ದಾರೆ? 7 ಪ್ರೈಸಸ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾದರೆ ಪ್ರತಿಯೊಂದು ಪ್ರೈಸಸ್ ವ್ಯಾಲ್ಯೂ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಅರ್ಥ ಆಯ್ತಾ ಕ್ವೆಶನ್ನು? ಓಕೆ, ಗಿವನ್ ಬರ್ಕೊಳ್ಳೋಣ ಮಕ್ಕಳೇ. ಸೊ ಸಮ್ ಕೊಟ್ಟಿದ್ದಾರೆ. ಸೊ ಸಮ್ ಆಫ್ ದ 7 ಕ್ಯಾಶ್ ಪ್ರೈಸಸ್ ಅಂದರೆ S7 is equal to 700 ಅಲ್ವಾ? ಸೊ ನಂಬರ್ ಆಫ್ ಕ್ಯಾಶ್ ಪ್ರೈಸಸ್ ಆರ್ 7. ಹಾಗಾಗಿ ಎನ್ ಕೂಡ ಕೊಟ್ಟಿದ್ದಾರೆ. N is equal to 7. ಸೊ ಮತ್ತೆ ಒಂದು ಕ್ಯಾಶ್ ಪ್ರೈಸ್ಗೂ ಇನ್ನೊಂದು ಕ್ಯಾಶ್ ಪ್ರೈಸ್ಗೂ ಡಿಫ್ರೆನ್ಸ್ ಎಷ್ಟಿದೆ ಮಕ್ಕಳೇ? 20 ಅಲ್ವಾ? ಫಸ್ಟ್ ಪ್ರೈಸ್ಗಿಂತ ಸೆಕೆಂಡ್ ಪ್ರೈಸು 20 ಕಡಿಮೆ, ಮತ್ತು ಸೆಕೆಂಡ್ ಪ್ರೈಸ್ಗಿಂತ ಥರ್ಡ್ ಪ್ರೈಸು 20 ಕಡಿಮೆ. ಸೊ ಎವ್ರಿ ಟೈಮು ರೆಗ್ಯುಲರ್ ಆಗಿ ₹20 ಏನಾಗ್ತಾ ಇದೆ? ರೆಡ್ಯೂಸ್ ಆಗ್ತಾ ಬರ್ತಾ ಇದೆ ಅಲ್ವೇನ್ರೋ? ಹಾಗಾಗಿ ಅದನ್ನ ನಾವು ಕಾಮನ್ ಡಿಫ್ರೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಲೆಸ್ ಅಂತಂದರೆ ರೆಡ್ಯೂಸ್ ಆಗ್ತಾ ಇರೋದ್ರಿಂದ ದ ವ್ಯಾಲ್ಯೂ ಆಫ್ ಡಿ ಇಸ್ -20 ಅಲ್ವಾ? ಇದೇ ರೈಸ್ ಆಗಿದ್ದಿದ್ರೆ ನಾವು ಪ್ಲಸ್ ಅಂತ ತಗೋಬೇಕಾಗಿತ್ತು. ಬಟ್ ಮೈನಸ್ ಕಡಿಮೆ ಆಗಿರೋದ್ರಿಂದ ನಾವು ಅದನ್ನು -20 ಅಂತ ಕನ್ಸಿಡರ್ ಮಾಡಬೇಕು. ಅರ್ಥ ಆಯ್ತೇನ್ರೋ? ಸೊ ನಾವಿವಾಗ ನೋಡಿ, ಇಲ್ಲಿ
ಸಮ್ ಕೊಟ್ಟಿದ್ದಾರೆ ಹೊರತು ಫಸ್ಟ್ ಪ್ರೈಸ್ ಎಷ್ಟು ಅಂತ ಸೆಕೆಂಡ್ ಪ್ರೈಸ್ ಎಷ್ಟು ಅಂತ ಕೊಟ್ಟಿಲ್ಲ. ನಾವು ಅದನ್ನೇ ಕಂಡುಹಿಡಿಬೇಕಾಗಿರೋದು. ಹಾಗಾಗಿ ನಮಗೆ ಫಸ್ಟ್ ಪ್ರೈಸ್ ಎಷ್ಟು ಅಂತ ಗೊತ್ತಾಗ್ಬಿಟ್ರೆ ಇನ್ನು ಉಳಿದಿರೋದೆಲ್ಲ ಈಸಿಯಾಗಿ ಕಂಡುಹಿಡಿಬೋದು ಕಾಮನ್ ಡಿಫ್ರೆನ್ಸ್ ಯೂಸ್ ಮಾಡಿಕೊಂಡು, ಅಲ್ವೇನ್ರೋ? ಹಾಗಾಗಿ ಫಸ್ಟ್ಲಿ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ನೋಡಿ, ಸಮ್ ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಸೊ ಎ ಕಂಡುಹಿಡಿಬೇಕು. ಈ ಡೇಟಾ ಯೂಸ್ ಮಾಡಿಕೊಂಡು ನಾವು ಎ ಕಂಡುಹಿಡಿಯೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡೋಣ? ಎಸ್, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕರೆಕ್ಟಾ? ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳೇ. ಎಸ್ ಎನ್ ಅಂತಂದರೆ S7 ವ್ಯಾಲ್ಯೂ ವಿಚ್ ಇಸ್ 700 ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 2 ಇಂಟು ಎ ನಮಗೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. 2a ಪ್ಲಸ್ 7 ಮೈನಸ್ 1 ಇಂಟು ಮೈನಸ್ 20. ಇಸ್ ಇಟ್ ರೈಟ್ ಚಿಲ್ಡ್ರನ್? ಓಕೆ, ಸೊ ಸದ್ಯಕ್ಕೆ 700 ಮತ್ತು 7 ಡಿವೈಡೆಡ್ ಬೈ 2ನ ಹಾಗೆ ಬರ್ಕೊಳ್ಳೋಣ. ಸೊ 2a ಹಾಗೆ ಬರ್ಕೊಳ್ಳೋಣ. ನಾವು 7 ಮೈನಸ್ 1 ಇಸ್ 6. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 6 ಇಂಟು 20 120. ಕರೆಕ್ಟ್ ಏನ್ರೋ? ಇವಾಗ ನಾವು 7 ಡಿವೈಡೆಡ್ ಬೈ 2ನ ಈ ಸೈಡಿಗೆ ತಗೊಳ್ಳೋಣ. ಆ್ಯಸ್ ಯು ಆಲ್ ನೋ, ಸೊ ಒಂದು ಸೈಡ್ ಇರುವಂತಹ ಈಕ್ವೇಷನಲ್ಲಿ ಒಂದು ಸೈಡ್ ಇರುವಂತಹ ಫ್ರ್ಯಾಕ್ಷನ್ನ ಇನ್ನೊಂದು ಸೈಡಿಗೆ ಶಿಫ್ಟ್ ಮಾಡಿಕೊಂಡ್ರೆ ಇಟ್ ಚೇಂಜಸ್ ಇನ್ ಟು ಇಟ್ಸ್ ರೆಸಿಪ್ರೋಕಲ್. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ಹಾಗಾಗಿ ನಾವು ಫಸ್ಟ್ ಈ ಟರ್ಮ್ ಬರ್ಕೊಳ್ಳೋಣ. 2a ಮೈನಸ್ 120 ಇಸ್ ಈಕ್ವಲ್ ಟು, ಸೊ ಈ 700 ಕೂಡ ಹಾಗೆ ಬರ್ಕೊಳ್ಳೋಣ. ಈ 7 ಡಿವೈಡೆಡ್ ಬೈ 2ನ ಈ ಸೈಡಿಗೆ ತಗೊಂಡ್ರೆ ಏನಾಗುತ್ತೆ? 2/7 ಆಗುತ್ತೆ. ಸೊ 7 1s are 7, 7 100s are 700. ಸೊ ದ ರಿಮೈನಿಂಗ್ ಆರ್ 2a minus 120 is equal to 100 into 2, 200. Right? So let us shift this 120 to this side. What happened, children? 2a is equal to 200 minus 120 will become plus 120 after shifting to this side. Right? So let us add these two, which is 200 plus 120, which is 320. ಅಲ್ವೇನ್ರೋ? ಸೊ ಈ 2ನ ಕೂಡ ಈ ಸೈಡಿಗೆ ತಗೊಳ್ಳೋಣ. a is equal to 320 ಡಿವೈಡೆಡ್ ಬೈ 2. ಕರೆಕ್ಟ್ ಏನ್ರೋ? ಸೊ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಣ ಇದನ್ನ. 2 1s are 2, 2 160s are. Therefore a is equal to 160. ಫಸ್ಟ್ ಪ್ರೈಸ್ ನಮಗೆ ಗೊತ್ತಾಯಿತು 160 ರೂಪೀಸ್ ಅಂತ ಅಲ್ವಾ? ಸೊ ಫಸ್ಟ್ ಪ್ರೈಸ್ 1 ಸಿಕ್ಕಿದ್ರೆ ನೆಕ್ಸ್ಟ್ ನಾವು ಅದಕ್ಕೆ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಿಕೊಂಡು ನಾವೇನು ಮಾಡ್ಬೋದು ಮಕ್ಕಳೇ? ಆ್ಯಡು ಸಬ್ಟ್ರಾಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಟರ್ಮ್ಸ್ನ ಕಂಡುಹಿಡಿಬೋದು ಅಲ್ವೇನ್ರೋ? ಸೊ ಹಾಗಾಗಿ ಫಸ್ಟ್ ಪ್ರೈಸು A1, ಸೆಕೆಂಡ್ ಪ್ರೈಸ್ A2, ಥರ್ಡ್ ಪ್ರೈಸ್ A3 ಆ್ಯಂಡ್ A4, A5, A6, A7. ಯಾಕೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ? ಎಸ್, ಅವರೇ ಹೇಳಿದ್ದಾರೆ 700 ರೂಪೀಸ್ನ 7 ಕ್ಯಾಶ್ ಪ್ರೈಸಸ್ ಆಗಿ ಡಿವೈಡ್ ಮಾಡಬೇಕು ಅಂತ. ಹಾಗಾಗಿ 7 ಪ್ರೈಸಸ್ ಆರ್ ರಿಟರ್ನ್ ಹಿಯರ್. ರೈಟ್? ಸೊ ಫಸ್ಟ್ ಟರ್ಮ್ ಈಸ್ 160. ಓಕೆ, 160ನಲ್ಲಿ 20 ಕಳೀತಾ ಬರೋಣ. 160ನಲ್ಲಿ 20 ಕಳೆದ್ರೆ 140. ನೆಕ್ಸ್ಟ್ 140ನಲ್ಲಿ 20 ಕಳೆಯೋಣ 120. 120ನಲ್ಲಿ 20 ಕಳೆಯೋಣ 100. 100ರಲ್ಲಿ 20 ಕಳೆಯೋಣ 80. 80ನಲ್ಲಿ 20 ಹೋದರೆ 60. 60ನಲ್ಲಿ 20 ಹೋದರೆ 40. ಎಷ್ಟಾಯಿತು? 1 2 3 4 5 6 7. ಸೊ ದ 7 ಕ್ಯಾಶ್ ಪ್ರೈಸಸ್ ಆರ್: first prize is 160, second prize is 140, third prize is 120, fourth prize is 100, fifth prize is 80, sixth prize is 60 and seventh prize is 40 rupees. ಅರ್ಥ ಆಯ್ತೇನ್ರೋ? ಇಷ್ಟೇ. Okay children, let's go for the next question. Okay children, your 17th question is: in a school, students thought of planting trees
in and around the school to reduce air pollution. It was decided that the number of trees that each section of each class will plant will be the same as the class in which they are studying. Example, a section of class 1 will plant 1 tree, a section of class 2 will plant 2 trees, and so on till class 12. There are 3 sections of each class. How many trees will be planted by the students? Such a lengthy question, no children. Okay, but the answer is very simple. So question ಅರ್ಥ ಮಾಡ್ಕೊಂಡ್ರಾ? ನೋಡಿ, ಸೊ ಒಂದು ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಇರ್ತಾರಂತೆ. ಆ ಸ್ಟೂಡೆಂಟ್ಸು ಅವ್ರ ಸ್ಕೂಲ್ ಇನ್ಸೈಡು ಮತ್ತು ಸ್ಕೂಲ್ ಸುತ್ತ ಪ್ಲ್ಯಾಂಟೇಷನ್ ಮಾಡೋದಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾರಂತೆ. ಸೊ ಯಾವ ಥರ ಪ್ಲ್ಯಾನ್ ಮಾಡ್ತಾರಪ್ಪ ಅಂತಂದರೆ, ಸೊ ಯಾವ ಕ್ಲಾಸಲ್ಲಿ ಓದ್ತಿರ್ತಾರೆ ಮಕ್ಕಳು ಅಷ್ಟು ಟ್ರೀಗಳನ್ನ ನೆಡಬೇಕು ಅಂತ. ಫಾರ್ ಎಕ್ಸಾಂಪಲ್ಲು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋರು ಅಂದರೆ ಅವ್ರ ಕ್ಲಾಸು 1 ಅಲ್ವಾ, ಸೊ 1 ಟ್ರೀ. ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋ ಮಕ್ಕಳು 2 ಟ್ರೀಸು, ಮತ್ತು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋ ಮಕ್ಕಳು 3 ಟ್ರೀಸು. ಅದೇ ಥರ 12th ಕ್ಲಾಸ್ವರೆಗೂ ಕೂಡ ಆ ಮಕ್ಕಳು ಪ್ಲ್ಯಾಂಟೇಷನ್ ಮಾಡ್ತಾರಂತೆ. 12th ಕ್ಲಾಸ್ಗೆ ಆ 12th ಕ್ಲಾಸ್ ಸ್ಟೂಡೆಂಟ್ಸು ಎಷ್ಟು ಪ್ಲ್ಯಾಂಟಿಂಗ್ ಮಾಡಬೇಕು? 12 ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು. ಹೌದಲ್ವೇನ್ರು? ಸೊ ಈ ಥರ ಕಂಡೀಷನ್ ಅಲ್ಲಿ ಅವ್ರೇನು ಮಾಡ್ತಾರೆ? ಪ್ಲ್ಯಾಂಟೇಷನ್ ಮಾಡ್ತಾರೆ. ಓಕೆ, ಸೊ ಒಂದೊಂದು ಕ್ಲಾಸಿಗೂ ಕೂಡ 3 ಸೆಕ್ಷನ್ಸ್ ಇರುತ್ತಂತೆ. ಹಾಗಾದರೆ ಅಷ್ಟು ಕ್ಲಾಸಿಂದ ಅಷ್ಟು ಸೆಕ್ಷನ್ ಮಕ್ಕಳು ಸೇರಿ ಎಷ್ಟು ಟ್ರೀಸ್ನ ಪ್ಲ್ಯಾಂಟಿಂಗ್ ಮಾಡ್ತಾರೆ ಅಂಥೇಳಿ ನಾವು ಕಂಡುಹಿಡಿಬೇಕು. ಅರ್ಥ ಆಯ್ತಾ ಕ್ವೆಶನು? ಓಕೆ, ಸೊ ನಾವಿವಾಗ ಅದನ್ನ ಎ ಪಿನಲ್ಲಿ ಬರ್ಕೊಂಬಿಡೋಣ. ಫಾರ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ದೇ ಆರ್ ಪ್ಲ್ಯಾಂಟಿಂಗ್ 1 ಟ್ರೀ. ಫಾರ್ ದ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ದೇ ಆರ್ ಪ್ಲ್ಯಾಂಟಿಂಗ್ 2 trees. Third standard students are planting 3 trees, etc. up to 12th standard students are planting 12 trees. So this AP only for 1 section. Okay na? Last ಅಲ್ಲಿ ನಾವು ಅದನ್ನ 3 ಸೆಕ್ಷನ್ಗೆ ಏನು ಮಾಡೋಣ? ಚೇಂಜ್ ಮಾಡ್ಕೊಳ್ಳೋಣ. ಸೊ ಸಿಂಪಲ್ ಆಗಿ ಕಂಡುಹಿಡಿಯೋದಕ್ಕೋಸ್ಕರ ನಾವೇನು ಮಾಡೋಣ? ಒಂದೊಂದು ಸೆಕ್ಷನ್ಗೆ ಫಸ್ಟ್ ಮಾಡ್ಕೊಂಬಿಡೋಣ. ಓಕೆನಾ? ಎ ವ್ಯಾಲ್ಯೂ ಬರ್ಕೊಂಬಿಡೋಣ. ಎ ಈಸ್ 1. Is it right, children? So common difference D is equal to A2 minus A1. Andre 2 minus 1 which is 1. Correcta? AN gottu namge last term. AN is equal to 12. Is it right, children? So AN ಗೊತ್ತು, ಜೊತೆಗೆ ಸೊ ನಂಬರ್ ಆಫ್ ಕ್ಲಾಸಸ್ಸು ಎಷ್ಟಿದೆ? 1ಇಂದ 12ವರೆಗೆ. ಸೊ ಎನ್ ಈಸ್ ಆಲ್ಸೋ 12. ರೈಟ್? ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವಿವಾಗ ಏನು ಮಾಡೋಣ? ಸಮ್ ಆಫ್ ದ ಟ್ರೀಸ್, ಒಟ್ಟು ಎಷ್ಟು ಟ್ರೀನ ಅವರು ಪ್ಲ್ಯಾಂಟ್ ಮಾಡ್ತಾರೆ ಅಂತ ಹೇಳಿ ಕಂಡುಹಿಡಿಯೋಣ. ಓಕೆನಾ ಮಕ್ಕಳೇ? ಸೊ SN is equal to n divided by 2 into, ನೋಡಿ AN ಇರೋದ್ರಿಂದ ನಾವು AN ಇರೋ ಫಾರ್ಮುಲಾನೇ ಯೂಸ್ ಮಾಡ್ಕೊಳ್ಳೋಣ. A ಪ್ಲಸ್ AN. ಅರ್ಥ ಆಯ್ತೇನ್ರೋ? ಸೊ SN ಅನ್ನೇ ನಾವು ಕಂಡುಹಿಡಿತಾ ಇರೋದು. ದಟ್ ಮೀನ್ಸ್ S12. ರೈಟ್? ಸೊ ಎನ್ ಅಂತಂದರೆ 12 divided by 2. A is 1 plus AN is 12. So 2 ones are 2, 6 are. So 6 into 1 plus 12 is 13. Right? 13 6 are 78. Right? So ಒಂದೊಂದು ಸೆಕ್ಷನ್ ಮಕ್ಕಳು 1ನೇ ಕ್ಲಾಸಿಂದ 12th ಕ್ಲಾಸ್ವರೆಗೂ ಕೂಡ ಸೇರಿಕೊಂಡು ಪ್ಲ್ಯಾಂಟೇಷನ್ ಮಾಡಿದ್ರೆ ಒಟ್ಟು ಎಷ್ಟು ಟ್ರೀಸ್ ಆಗುತ್ತೆ ಮಕ್ಕಳೇ? ಸೊ 78 ಟ್ರೀಸ್ ಆಗುತ್ತೆ. ಹೌದಲ್ವಾ? ಸೊ ಅದನ್ನು ನಾವಿಲ್ಲಿ ಬರ್ಕೊಳ್ಳೋಣ. ದೇರ್ ಫಾರ್ ನಂಬರ್ ಆಫ್ ಟ್ರೀಸ್ ಪ್ಲ್ಯಾಂಟಿಂಗ್ by each class of one section is equal to 78 trees. Is it right?
Hence, number of trees planting by each class of all 3 sections is equal to 78 into 3. ಸೊ 1 ಸೆಕ್ಷನ್ಗೆ 78 ಆದರೆ 3 ಸೆಕ್ಷನ್ಸ್ಗೆ ಎಷ್ಟಾಗುತ್ತೆ? ಸೊ 3 8s are 24, 2 carry. 3 7s are 21, 21 plus 2 23, which is 234 trees. ಇಷ್ಟೇ, ಅರ್ಥ ಆಯ್ತಾ? ಹಾಗಾದರೆ ಆ ಸ್ಕೂಲಲ್ಲಿ ಇರುವಂಥ ಎಲ್ಲ ಕ್ಲಾಸಿನ ಎಲ್ಲ ಸೆಕ್ಷನ್ ಮಕ್ಕಳು ಟ್ರೀನ ಪ್ಲಾಂಟೇಶನ್ ಮಾಡಿದ್ರೆ ಒಟ್ಟು ಅವರು ಎಷ್ಟು ಟ್ರೀನ ಪ್ಲಾಂಟೇಶನ್ ಮಾಡ್ತಾರೆ? 234 ಟ್ರೀಸನ್ನು ಪ್ಲಾಂಟಿಂಗ್ ಮಾಡ್ತಾರೆ. ಅರ್ಥ ಆಯ್ತೇನ್ರೋ? ಓಕೆ ಚಿಲ್ಡ್ರನ್, ಸೊ ನೌ ವಿ ಆರ್ ಕಮ್ ಟು ಅನ್ ಎಂಡ್ ಆಫ್ ದಿಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 3 ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ವಿ ಫ್ರಮ್ ದ ಎಕ್ಸಸೈಸ್ 1.3. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವೆಲ್ ಟುಡೇಸ್ ಕ್ಲಾಸ್. ಓಕೆ, ಸೊ ಟುಡೇ ಯು ಹ್ಯಾವ್ ನೋ ಹೋಮ್ವರ್ಕ್ಸ್. ಸೊ ಇದೇ 3 ಕ್ವೆಶನ್ಸನ್ನು ನೀವು ಒಂದು 2-3 ಟೈಮ್ಸು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಸೊ ಕ್ವೆಶನ್ ಲೆಂತ್ ಇದೆ ಅಂತ ಯಾವುದೇ ಕಾರಣಕ್ಕೂ ಎದುರುಕೊಳ್ಳೋದು ಬೇಡ. ಯಾವಾಗ ಕ್ವೆಶನ್ ಲೆಂತ್ ಇರಲಿ ಅಥವಾ ಶಾರ್ಟ್ ಇರಲಿ, ಸೊ ಆನ್ಸರ್ ಏನಾಗಿರುತ್ತೆ? ಸಿಂಪಲ್ ಆಗಿರುತ್ತೆ. if we know the way of solution. Artha aitendro? Okay my dear children, so let's meet in the next class. Till then, take care.